ಇದ್ದೀರು ಸಿಗ್ರು ಅಷ್ಟೇ, ಮಾತಾಡಲಿಲ್ಲ. ಮನೆಗೆ ಬಂದಿರಂತೆ ನಂಗೆ ಗೊತ್ತಿಲ್ಲ, ನಾನು ಒಳಗೆ ಬಿದ್ದುಕೊಂಡಿದ್ದೆ. ಹೌದು, ದಾರಿ ತಪ್ಪಿ ಹಂಗಾಯ್ತು. ಸ್ಥಳೀಯ ಶಾಸಕರು ತಮ್ಮ ಮನೆಗೆ ಬಂದರು, ಗುರುರಾಜ್ ಗಂಟಿಹೊಳೆ ಅವರು, ಏನಾದರೂ ಹೇಳಿದ್ರಾ? ಇಲ್ಲ, ನನಗೆ ಯಾರೂ ಸಿಕ್ಕಲಿಲ್ಲ. ನನಗೆ ಹೊರಗೆ ಒಪ್ಪಕ್ಕಾಗಲಿಲ್ಲ. ಆ ಹೆಣ ನೋಡಿ ಮನೇಲಿ ತಂದದ್ದು ಹಾಸ್ಪಿಟ್ಲಿಂದ. ನಾನು ಒಳಗೆ ದಾರಿ ತಪ್ಪಿ ಒಳಗೆ ಬಿದ್ದುಕೊಂಡಿದ್ದೆ. ಹೌದು, ಹಂಗಾಗಿ ಇವತ್ತು ಬೆಳಗ್ಗೆ ಎದ್ದು ತಿಂಡಿ ತಿಂದಿದ್ದೆ. ನಿನ್ನೆ ಮೊನ್ನೆಯಿಂದ ಊಟ ಇಲ್ಲ, ಯಾವುದೂ ಇಲ್ಲ, ಚಹಾ ಇಲ್ಲ, ನೀರಿಲ್ಲ, ಯಾವುದೂ ಇಲ್ಲ. ಅದೇ ತಲೆ ಬಿಸಿ ಆಯಿತು. 2 ದಿನದ ಹಿಂದೆ ಕಣ್ಮುಂದೆ ಓಡಾಡ್ಕೊಂಡು ತಮ್ಗೆಲ್ರಿಗೂ ಆಸರೆ ಆಗಿದ್ದಂಥ ಮಹಾತಾಯಿ ಕೆಲಸಕ್ಕೆ ಹೋಗಿ ಈಗ ಬತ್ಲು ಸಂಜೆ ಬತ್ಲು ಅಂತ ನಾನು ಎಲ್ಲಿ ಮನೇಲಿ ಹಾಯ್ಕೊಂಡು ನೋಡ್ತೆ. ಕಡೆಗೆ 5 ಗಂಟೆ ನಂಗೆ ಗೊತ್ತಾಯ್ತು. ನಿಮಗೆ ಗೊತ್ತಾಗಿದ್ದು ಹೆಣ ಆಗಿದ್ದಾರೆ ಅನ್ನೋದು, ಅಥವಾ ಅವ್ರು ಮೃತಪಟ್ಟಿದ್ದಾರೆ, ಅಥವಾ ಹಿಂಗಾಗಿದೆ ಅಂತ ಗೊತ್ತಾದಾಗ ಅದನ್ನ ಅರ್ಗಿಸ್ಕೊಂಡದ್ದು ಹೆಂಗೆ ನೀವು? ಏನಂತ ಗೊತ್ತಿಲ್ಲ. ನಾವು ಒಟ್ಟು ಒಂದು ಇದು ಮಾಡ್ಕೊಂಡು ಜೀವ ಇತ್ತು ಅಂತೇಳಿ ಜೀಪಲ್ಲಿ ಕರ್ಕೊಂಡು ಹಿಡ್ಕೊಂಡು ಹಿಂಗೆ ಹೋಗಿ ಖಾತೆ ಜೀವನೂ ಇಲ್ಲ, ಯಾವುದೂ ಇಲ್ಲ. ಇಲ್ಲ, ನನಗೆ 5 ಗಂಟೆಗೆ ಜೀಪ್ ಮಾಡಿಕೊಂಡು ನಮ್ಮ ನೆಂಟರಲ್ಲೇ ಕರ್ಕೊಂಡು ಹೋದ ಹಾಸ್ಪಿಟ್ಲಿಗೆ. ಜೀವ ಇತ್ತು, ಹೆದರಬೇಡ, ಜೀವ ಇತ್ತು ಅಂತೇಳಿ ಅಂದರೆ ನನಗೆ ಸಮಾಧಾನಕ್ಕೆ ಮಾಡ್ಕೊಂಡು ಅವ್ರು ಕಡೆ ನಾ ಹೋಗಿ ಆಸ್ಪತ್ರೆ ನೋಡುವತ್ತಿಗೆ ಹೆಣ ಆಯಿತು. ಮುಖ ನೋಡಿದಾಗ ತಮ್ಗೆ ಏನು ಅನಿಸ್ತು ಸರ್? ಏನು ಅನಿಸ್ತದೆ ಅಂತೇಳಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲೇ ಒಂದು ನಮೂನೆ ಆಯ್ತು. ಕಡೆ ನೀರೆಲ್ಲ ಕುಡಿಸಿ ಮತ್ತು ಕೂಡಲೇ ತಗೊಬಂದು ಬಿಟ್ರು ನಂಗೆ ಜೀಪಲ್ಲೇ ಮನೆಗೆ ತಂದು ಮಲಸರು. ನಾವೀಗ ಆಗಿದೆ, ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ತಾವು ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳ್ತೀರಿ? ವಿಶ್ವನಾಥ ಭಟ್ರಿಗೆ ಏನು ಹೇಳ್ತೀರಿ? ಮಾನ್ಯ ಶಾಸಕರಿಗೆ ಏನು ಹೇಳ್ತೀರಿ ಸರ್? ಏನು ಹೇಳೋದು, ನಂಗೆ ಪರಿಹಾರ ಬೇಕು. ಅವರು ಏನೂ ತಪ್ಪು ಮಾಡಿಲ್ಲ, ಅಂಬಾ ಅವರು ಏನೂ ತಪ್ಪು ಮಾಡಿಲ್ಲ. ಒಂದು ವಿಕೋಪದಲ್ಲಿ ಮೃತಪಟ್ಟಿದ್ದಾರೆ. ಅದಕ್ಕೆ ಕಾರಣ ಆದವರು ವಿಶ್ವನಾಥ ಭಟ್ಟರ ಮನೆ. ಅದು ವಿಶ್ವನಾಥ ಭಟ್ಟರು ಅದಕ್ಕೆ ಸೂಕ್ತವಾದಂಥ ಪರಿಹಾರ. ನಿಮ್ಮ ಮನೆಯಲ್ಲಿ, ವಿಶ್ವನಾಥ ಭಟ್ಟರ ಮನೆಯಲ್ಲಿ ಈ ಬಡ ಕುಟುಂಬದ ಅಂಬಾ ಅನ್ನುವ ಆ ಮಹಿಳೆ ಕೆಲಸ ಮಾಡ್ತಿರುವಾಗ ಮೃತಪಟ್ಟಿದ್ದಾರೆ. ಅವ್ರ ಕುಟುಂಬಕ್ಕೆ ನೀವೇನಾದರೂ ಪರಿಹಾರ ಕೊಡಬೇಕು. ಸರ್ಕಾರದಿಂದ ಆಗಬೇಕಾದಂಥ ಈ ವಿಕೋಪ ನಿಧಿ ಏನಿದೆ ಅದರಿಂದ ಏನಾದರೂ ಪರಿಹಾರ ಕೊಡಬೇಕು. ಸ್ಥಳೀಯ ಶಾಸಕರು ಕೂಡ ಇವರಿಗೊಂದು ಸಾಂತ್ವನ ಹೇಳಬೇಕು, ಅವ್ರಿಗೇನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಇದು ಬಡ ಜನರ ಅಥವಾ ಆ ಬಡ ಕುಟುಂಬದ ಕಣ್ಣೀರ ಕಥೆ ಇದು. ಪಾಪ ತಾಯಿ ನೋಡಿ, ಅವ್ರಿಗೆ ಎದ್ರೆ ಕೂತ್ಕೊಳ್ಳಿಕ್ಕಾಗಲ್ಲ, ಕೂತ್ರೆ ನಿಂತ್ಕೊಳ್ಳಿಕ್ಕಾಗಲ್ಲ. ಅವರಿಬ್ಬರು ಮಕ್ಕಳು ಕೂಡ ಅವರು ಕೂಡ ಕೆಲಸ ಮಾಡ್ತಾರೆ, ಆದರೆ ಬಹಳ ಕಷ್ಟ ಇದೆ ಕುಟುಂಬ. ಮನೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಅವರ ಪತಿ ನೋಡಿದರೆ ಅವರು ವಿಕಲಚೇತನರಿದ್ದಾರೆ, ಅವರಿಗೆ ಬಹಳ ಕಷ್ಟ ಇದೆ. 7 ವರ್ಷ ಆಯ್ತು ನಾನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೇಲಿ ಗಂಟಿ ಒಂದು ಬಿಡೋದು, ಕಟ್ಟೋದಷ್ಟೇ ಮಾಡ್ತಾ ಇದ್ರೆ ಕೆಲಸಕ್ಕೆ ಕೊಲ್ಲೂರಿಗೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಬೇಗ ಇಂಥದ್ದೊಂದು ದುರಂತ ನಿಮ್ಮ ಮನೆಗೆ ಕಗ್ಗತ್ತಲು ಆವರಿಸಿಕೊಳ್ಳುತ್ತಂತೇಳಿ ಅಂದ್ಕೊಂಡಿದ್ರ ಸರ್? ಏನು ಯಾರಿಗೆ ಗೊತ್ತು ಹೀಗೆ ಆಗುತ್ತಂತೇಳಿ, ಯಾರಿಗೆ ಗೊತ್ತು? ಹೌದು, ಭಾಳ ನೋವಾತು. ಹೀಗೆ ಟಟ್ಟ ನಮಗೆ ಏನಾರು ಏನಮ್ಮ ನಾವು ಸಹಿಸಕ್ಕಾಗಿಲ್ಲ. ಇದಿತ್ತು ಆಕ್ಸಿಡೆಂಟ್ ಆಗಿ ಮನೆ ಇದ್ದಪ್ಪಯ್ಯ 10-20 ಲಕ್ಷ ರೂಪಾಯಿ ಹಾಕಿದ್ರು. ಅದೇ ನಮ್ಗೆ ಆಗಿಲ್ಲ. ಇದಿತ್ತು ಇನ್ನು ಬಂತು ಕಾಲಿಲ್ಲ, ಕುದಿಯಲ್ಲ ಇಲ್ಲ. ಅಷ್ಟೊಂದು ಸಲ ಮಾಡಿ ಅವರು ಅಪ್ಪನಿಗೆ ಔಷಧಿ ತಗೊಳಿದ್ರು, ನಮ್ಗಾಗ್ಲಿಲ್ಲ. ನಾವು ಔಷಧಿ ಯಾರ ದಿಕ್ಕಮ್ಮ? ಹಿಂಗಾದ್ರೆ ಯಾರ ದಿಕ್ಕಿನ ಮನೆಗೆ ಯಾರು ಆಧಾರ? ಆಧಾರ ಯಾರು ಇಲ್ಲ. ಅಪ್ಪಂದು ಎಲ್ಲ 1-2 ವರ್ಷ ಎಲ್ಲ ಇದ್ ಮಾಡಿ ಮನೆ ಕಂಡಲ್ಲೇ ಅಮ್ಮ. ನಾನು ಇವ್ರೇನಾಗ್ಬೇಕು? ಅವ್ರ ಅಂಬಾ ಅವರು ತಮ್ಮ ಮಗಳಿಗೆ ಮದುವೆ ಮಾಡಿದ್ರು. ಇಡೀ ನಾನು ಆಗ್ಲೇ ಹೇಳ್ದಂಗೆ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ರು. ಆದರೆ ಅಮ್ಮ ಇವತ್ತು ಹಿಂಗೆ ಇಂಥದ್ದೊಂದು ದುರಂತದಲ್ಲಿ ಮೃತಪಡ್ತಾರೆ ಅಂತೇಳಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ ಅವರ ಮಗಳು. ನಾನು ನೋಡಿದಾಗ ಬಹಳ ನೋವಾಗುತ್ತೆ. ಹೇಳಿ. ಮನೆಗೆ ಯಾರು ಮಾಡೋರಿಲ್ಲಲ್ಲ, ಈಗ ಹೆಣ್ಣು ಮಕ್ಳು ಯಾರೂ ಇಲ್ಲ. ಈ ಅಜ್ಜಿ ಅವಳು ಏನು ಮಾಡ್ತಲ, ಏನು ಮಾಡೋಕ್ಕೂ ಆಗೋದಿಲ್ಲ. ಆದರೆ ಈ ಮಕ್ಕಳಿಗಿದ್ದು ತಿಳುವಳಿಕೆ ಇಲ್ಲ ಏನು ಮಾಡ್ಕಂತೇಳಿ. ಅವರೊಬ್ಬರು ಕಾಲು ಪಿಟ್ಟಾಗಿ ಹಾಗಿದ್ರು ಏನು ಮಾಡ್ತಾರೆ ಮನೆಗೆ? ಯಾರೂ ಇಲ್ಲ. ಮಗಳೊಬ್ಳಿದ್ದು ಮದುವೆ ಮಾಡಿ ಕೊಟ್ಟಾಯ್ತು. ಮನೆಗೆ ಮಾಡಿ ಹಾಕೋರು ಬೇಕಲ್ಲ ಸರ್. ನೀರ್ಯಾರು ನನಗೆ ಬೇಯಿಸಿ ಬಿಸಿ ಮಾಡಿ ಹಾಕುವರು ಯಾರು ಗತಿ ಇಲ್ಲ. ಈಗ ಆಯ್ತು ನನ್ನ ಪರಿಸ್ಥಿತಿ. ಹೌದು, ಎಂತ ಮಾಡೋದು?
ಈಗ ಸ್ವಲ್ಪ ಈಗ ಕೆಲ್ಸಕ್ಕೆ ಹೋರೇ ಇತ್ತು ನಮ್ಗೆ. ಈಗ ಅಪ್ಪ ಈಗ ಅಜ್ಜಿ ನಾವೀಗ ಮೂರೇನ ಅಣ್ಣ ಬೇರೆ ಇದ್ದ, ಅವರಿಗೆ ಮಾಡಿ ಹಾಕೋತಿಲ್ಲ ಇಬ್ರಿಗೆ. ನಾ ಕೆಲ್ಸಕ್ಕೆ ಹೋರೇ ಇತ್ತು, ಈಗ ಕೆಲ್ಸಕ್ಕೆ ಒಪ್ಪಗಾತಿಲ್ಲ ಇವ್ರನ್ನ ಬಿಟ್ಟು. ಇಬ್ರಿಗೆ ನೋಡ್ಕೊಳ್ಬೇಕು. ಇವರಿಗೆ ಕೂತಲ್ಲೇ ಯಾವ ಹೊರಗಡೆ ಒಪ್ಪಗಾತಿಲ್ಲ, ಅಲ್ಲಿ ಕೂತಲ್ಲೆಲ್ಲ ಕೆಲಸ ನಾವೇ ಮಾಡಬೇಕು. ನಮ್ಮ ಕೆಲ್ಸಕ್ಕೆ ಹೋಗದೆ ಇದ್ರೆ ಆಗ್ತಿಲ್ಲ. ಅಪರಿತದಲ್ಲಿ ಈ ಮನೆಯಲ್ಲಿ ಇತ್ತು ಹಂಗೆ. ನೋಡಿ, ಇದು ಈ ಮನೆಯ ಚಿತ್ರಣ. ಇದು ಅಂಬಾ ಅವರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟರು. ವಿಶ್ವನಾಥ ಭಟ್ಟರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ದುರ್ಘಟನೆ ಆಗುತ್ತೆ. ವಿಶ್ವನಾಥ ಭಟ್ರು ಸೌಜನ್ಯಕ್ಕೂ ಒಂದು ಇವರ ಮನೆಯವರನ್ನು ಮಾತಾಡಿಸೋ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. ಇನ್ನು ಸ್ಥಳೀಯ ಜಿಲ್ಲಾಡಳಿತ ಈ ಬಡ ಕುಟುಂಬಕ್ಕೆ ಏನು ಪರಿಹಾರ ಕೊಡ್ತೀರಿ ನೀವೇ ನೋಡಿ. ಹಿಂಗಿದೆ, ನಾವು ತೆರೆದಿಟ್ಟಿದ್ದೀವಿ. ಅವರ ಮನೆ ಪರಿಸ್ಥಿತಿ ಹಿಂಗಿದೆ, ಬಡತನ ಹಿಂಗಿದೆ, ಮನೆಗೆ ಆಧಾರ ಆಗಿದ್ದಂಥ ಕುಟುಂಬ ಇವತ್ತು ಕಣ್ಣೀರು ಹಾಕ್ತಾ ಇದೆ. ಅದನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ನೋಡಿ, ಮಳೆ ಬಂದರೆ ಮನೆ ಸೋರುತ್ತೆ, ಮಳೆ ಬಂದರೆ ಮನೆ ಸೋರುತ್ತೆ. ಮನೆಗೆ ಆಧಾರ ಆಗಿದ್ದು ಅಂಬಾ ಅವರು. 48 ವರ್ಷ ಅವರಿಗೆ. ಅವರು ಕೆಲಸ ಮಾಡಿದರೆ ಈ ಮನೆ ನಡೀತಾ ಇತ್ತು, ಈ ಕುಟುಂಬ ಸಾಗ್ತಾ ಇತ್ತು. ಆದರೆ ಇವತ್ತು ಹೀಗಾಗಿ ಇಡೀ ಕುಟುಂಬ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಮಾನ್ಯ ಉಸ್ತುವಾರಿ ಮಂತ್ರಿಗಳೇ, ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಹಿಂಗಾಗಿದೆ, ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಆಯಿತು, ಗುಡ್ಡ ಕುಸಿದು ಒಂದು ಜೀವ ಹೋಗಿದೆ, ಆ ಜೀವಕ್ಕೆ ಒಂದು ಬೆಲೆ ಇದೆ. ಅವರ ಕುಟುಂಬದವರ ಕಣ್ಣೀರ ಕಥೆ ಇದೆ. ಆ ದುಡಿಮೆಯ ಹಿಂದೆ, ಆ ಒಂದೊಂದು ರೂಪಾಯಿಯ ಹಿಂದೆ ಈ ಕುಟುಂಬ ನಡೀತಾ ಇತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ಕಗ್ಗತ್ತಲಲ್ಲಿ ಒಂದು ರೀತಿಯಲ್ಲಿ ಮನೆಯೇ ಒಂದು ರೀತಿ ಕತ್ತಲಾಗ್ಬಿಟ್ಟಿದೆ. ರಿಪಬ್ಲಿಕ್ ಕನ್ನಡದ ಆಗ್ರಹ ಇದು. ಅವರಿಗೆ ಸಿಗಬೇಕಾದಂಥ ಪರಿಹಾರ, ಅವ್ರ ಮನೆಯವರಿಗೆ ಸಿಗಬೇಕಾದಂಥ ಪರಿಹಾರ, ಅವರ ಮಕ್ಕಳಿಗೆ, ಅವರ ಪತಿ ಇದ್ದಾರೆ, ಆ ವಯಸ್ಸಾದ ಹಿರಿಜೀವ ಇದೆ. ನೀವೇನು ಮಾಡ್ತೀರಿ ಅದನ್ನು ಮಾಡಬೇಕಾಗಿದೆ. ನೋಡೋಣ, ಇನ್ನಾದರೂ ಕೂಡ ಇದೆಲ್ಲದ್ರ ಕುರಿತಾಗಿ ಇವರ ಕಣ್ಣು ತೆರೆದು ವಿಶ್ವನಾಥ ಭಟ್ರಿಗೆ ಇವರ ಮನೆಯ ಪರಿಸ್ಥಿತಿ ಅರ್ಥ ಆಗಿ, ಹಾಗೆ ಜಿಲ್ಲಾಡಳಿತವು ಕೂಡ ಇದಕ್ಕೊಂದು ಇವ್ರ ಮನೆಯವರಿಗೊಂದು ಪರಿಹಾರ ಕೊಡೋ ಕೆಲಸ ಮಾಡುತ್ತಾ, ಸರ್ಕಾರದಿಂದ ಏನಾದರೂ ಪರಿಹಾರ ಈ ಮನೆಗೆ ಸಿಗುತ್ತಾ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಸಿಗಲೇಬೇಕು. ಯಾಕಂತ ಹೇಳಿದರೆ ಹಂಗಿದೆ ಇವರ ಮನೆಯ ಪರಿಸ್ಥಿತಿ, ಆ ಬಡ ಕುಟುಂಬದ ಪರಿಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೊಲ್ಲೂರು. ಇನ್ನು ಯಾರಿದ್ದಾರೆ ಮನೇಲಿ, ಯಾರಿದ್ದಾರೆ ಬೇರೆ? ಬೇರೆ ಅಂದ್ರೆ ಈಗ ನಾವು 3 ಜನ. ಇವ ಬೇರೆ ಇದ್ದ, ಹೆಂಡತಿ ತಕೊಂಡು ಬೇರೆ ಇದ್ದ. ಹೌದು, ಬೇರೆ ಆಗಿದೆ. ಅಮ್ಮ ಮನೆಯಲ್ಲಿ ಆಯ್ಕಂತಿದ್ರು ಮೊದಲು. ಅಮ್ಮ ಕೆಲಸಕ್ಕೆ ಹೋದ್ರೆ ನಾನು ಇರ್ಕ, ಇವರಿಗೆ ಲೆಕ್ಕ ಅಡುಗೆ ಮಾಡಿ ಹಾಕಲ್ಲ. ಈಗ ಜಮೀನು ಇದೆಯಾ ನಿಮ್ದು? ಹಾಂ, ಇಲ್ಲ ಇದು ಗದ್ದೆ. ಈ ಮನೆಯಲ್ಲಿ ಒಟ್ಟು 4 ಜನ ಇರ್ತಾ ಇದ್ರಿ? ಹಾಂ, 4 ಜನ ಇರ್ತಾರೆ. ಹಾಂ. ಈಗ ವಿಶ್ವನಾಥ ಭಟ್ಟರು ಹಿಂಗಾಯ್ತಲ್ಲ, ಅವ್ರ ಮನೇಲಿ ಆಗಿರೋದು ಘಟನೆ, ಏನಾದರೂ ತಮ್ಮ ಬಳಿಯಲ್ಲಿ ತಮಗೆ ಸಾಂತ್ವನ ಹೇಳಿದ್ದು, ಅಥವಾ ನಿಮ್ಗೇನಾದ್ರೂ ನಾನು ಮಾಡ್ಕೊಡ್ತೀನಿ ಅಥವಾ ಏನಾದರೂ ಮಾಡ್ತೀನಿ ಅಂದರೆ ಏನು ಆಚೆಗೆ ಜೀವ ಹೋಗಲಿಲ್ಲ, ಈಚೆಲ್ಲ ಒಳಗೆ ಬಿದ್ದುಕೊಂಡೆ. ಅವರು ಸಿಕ್ಕಲೇ ಇಲ್ಲ ನನಗೆ, ಒಳಗೆ ಹೋಗಿ ಮಾತಾಡಲೇ ಇಲ್ಲ. ಇಲ್ಲಿ ಬಂದಿರಂತೆ, ನಾನು ನೋಡಲೂ ಇಲ್ಲ. ಹೌದು, ಅರಗಿಸ್ ಕೇಳೋದು ಕೂಡಲೇ ಒಂದೊಂದು ರಾತ್ರಿ ಹೋಯ್ತು, ಹಿಂಗಾಯ್ತು ಅಂತ ಹೇಳಿದೆ. ನಿಮ್ಗೆ ಅದ ಆಗ್ತಿದೆ, ನಮ್ಗೆ ಯಾವುದು ಅಂತ ಗೊತ್ತಿಲ್ಲ, ನಮ್ಗೆ ಯಾರು ಮಾತಾಡೋ ಚಾಯ್ಲಿ ಯಾವುದು ಗೊತ್ತಿಲ್ಲ. ಅಲ್ಲ, ಈಗ ವಿಶ್ವನಾಥ ಭಟ್ರು ನಿಮ್ಮನ್ನೊಂದು ಸೌಜನ್ಯಕ್ಕಾದ್ರೂ ಮಾತಾಡ್ಸಿದಿಲ್ವಾ? ಮಾತಾಡಲಿಲ್ಲ. ನನಗೆ ಸಿಕ್ಕಲೇ ಇಲ್ಲ. ಅಂದರೆ ಆಸ್ಪತ್ರೆಯಲ್ಲಿ ಮಾತ್ರ ಸಿಕ್ಕೋದು. ಅದು ನನಗೆ ಒಂದು ಮನೆ ಆಯ್ತು. ಕಡೆ ಕೂಡಲೇ ಗಾಡಿ ಮಾಡ್ಕೊಂಡು ಬಂದರು. ಎಲ್ಲರೂ ಒಂದು ದಾರಿ ತಪ್ಪಿ ಬೀಳುತ್ತೆ ಅಂತ. ನಿಮ್ಮ ಮಡದಿಗಾಗಲಿ ಅಥವಾ ಇವರ ತಾಯಿದಾಗಲಿ ಅದರಲ್ಲಿ ಏನೂ ತಪ್ಪಿಲ್ಲ, ಆಯಿತಾ? ವಿಶ್ವನಾಥ ಭಟ್ಟರ ಮನೆ ಕೆಲಸಕ್ಕೆ ಹೋಗಿದ್ದಾರೆ. ವಿಶ್ವನಾಥ ಭಟ್ಟರಿಗೆ ಅಲ್ಲಿ ಗುಡ್ಡ ಕುಸಿಯುತ್ತೆ ಎನ್ನುವ ಸೂಕ್ಷ್ಮ ಗೊತ್ತಿತ್ತು. ಅದಾದ ನಂತರವೂ ಕೂಡ ಅಲ್ಲಿ ಹೋಗದ ಹಾಗೆ ವಿಶ್ವನಾಥ ಭಟ್ರು ತಡಿಬೇಕಾಗಿತ್ತು. ಅದು ಯಾವುದು ಮಾಡದೆ ವಿಶ್ವನಾಥ ಭಟ್ರು ಅಲ್ಲ, ಈಗ ಪ್ರಕೃತಿ ವಿಕೋಪ ಬಿಡಿ, ಆದರೆ ವಿಶ್ವನಾಥ ಭಟ್ರು ಮುಂಜಾಗ್ರತೆ ವಹಿಸಬೇಕಾದದ್ದು ಅವ್ರ ಕರ್ತವ್ಯ. ಆದರೆ ವಿಶ್ವನಾಥ ಭಟ್ರು ಇವತ್ತು ಅಷ್ಟೆಲ್ಲ ಆದ ನಂತರವೂ ಕೂಡ ತಮ್ಮನ್ನ ಸೌಜನ್ಯಕ್ಕೂ ಒಂದು ಭೇಟಿ ಮಾಡಿ ಮಾತಾಡಿಸ್ಬೇಕಾಗಿತ್ತು, ಮಾತಾಡಿಸಲಿಲ್ಲ ನಂಗೆ. ಹಾಸ್ಪಿಟ್ಲಲ್ಲಿ ಮಾತ್ರ ಹೀಗೆ ಎಲ್ಲ ಜನ